ಮೊನ್ನೆ ದೆಹಲಿಯಲ್ಲಿ ನಡೆದ ಒಂದು ಘಟನೆ ಪ್ರಪಂಚವೇ ಶಾಕ್ ಆಗುವಂತೆ ಮಾಡಿದೆ. ಅಮೆರಿಕ, ಚೀನಾ, ಯುರೋಪ್ ಎಲ್ಲರೂ ಕಣ್ಣು ತೆರೆದು ನೋಡ್ತಿರುವಂತಹ ಸೀನ್ ಅದು. ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಬಂದಿದ್ದಾರೆ. ಇದು ಸಾಮಾನ್ಯ ಭೇಟಿಯಲ್ಲ, ಇದು ಒಂದು ಸ್ಟೇಟ್ಮೆಂಟ್. ಒಂದ್ ಕಡೆ ರಷ್ಯಾ ಉಕ್ರೇನ್ನೊಂದಿಗೆ ಭಯಂಕರ ಯುದ್ಧ ಮಾಡ್ತಿದೆ. ಅಮೆರಿಕ, ನ್ಯಾಟೋ, G7 ದೇಶಗಳೆಲ್ಲ ಒಟ್ಟಾಗಿ ಪುಟಿನ್ ಅವರನ್ನ ಗ್ಲೋಬಲ್ ವಿಲನ್ ಆಗಿ ತೋರಿಸ್ತಿವೆ. ಅಂತ ಸಮಯದಲ್ಲಿ ಪುಟಿನ್ ರಷ್ಯಾವನ್ನ ಬಿಟ್ಟು ಭಾರತಕ್ಕೆ ಬಂದಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ವಿಮಾನ ಇಳಿದ ತಕ್ಷಣ ನಡೆದ ಸೀನ್ ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಪುಟಿನ್ ಅವರನ್ನ ರಿಸೀವ್ ಮಾಡ್ಕೊಂಡರು. ಇಬ್ಬರು ಒಟ್ಟಿಗೆ ಒಂದು ಕಾರಲ್ಲಿ ಕೂತ್ಕೊಂಡು ಹೋದರು. ಆ ಕಾರ್ ಯಾವುದು ಗೊತ್ತಾ? ಟೊಯೋಟಾ ಫಾರ್ಚುನರ್. ಅದು ಯಾವುದೋ ಬುಲೆಟ್ ಪ್ರೂಫ್ ಲಿಮೋ ಕಾರ್ ಅಲ್ಲ, ರೋಲ್ಸ್ ರಾಯ್ಸ್ ಅಲ್ಲ, ಮರ್ಸಿಡೀಸ್ ಅಲ್ಲ. ನಮ್ಮ ಕರ್ನಾಟಕದಲ್ಲಿ ತಯಾರಾದ ಒಂದು ಮೇಡ್ ಇನ್ ಇಂಡಿಯಾ ಟೊಯೋಟಾ ಫಾರ್ಚುನರ್. ನಿಮಗೊಂದು ಡೌಟ್ ಬಂದಿರಬಹುದು, ಫಾರ್ಚುನರ್ ದೊಡ್ಡ ಕಾರ್ ತಾನೆ, ಅದ್ರಲ್ಲೇನಿದೆ ಅಂತ. ಆದ್ರೆ ಪುಟಿನ್ ಸಾಮಾನ್ಯ ವ್ಯಕ್ತಿಯಲ್ಲ. ಅವರ ಮೇಲೆ ಪ್ರಪಂಚದಾದ್ಯಂತ ಎಷ್ಟೋ ಬೆದರಿಕೆಗಳಿವೆ. ಉಕ್ರೇನ್ ಡ್ರೋನ್ಗಳು ಅವರನ್ನ ಹುಡುಕ್ತಿವೆ. ಅಂತ ಯುದ್ಧ ಸಮಯದ ನಾಯಕ ಸೆಕ್ಯೂರಿಟಿ ಪ್ರೋಟೋಕಾಲ್ಗಳನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಸಾಮಾನ್ಯ SUVಯಲ್ಲಿ ಮೋದಿ ಅವರ ಜೊತೆ ಪ್ರಯಾಣಿಸ್ತಿದ್ದಾರೆ ಅಂದ್ರೆ ಭಾರತದ ಸೆಕ್ಯೂರಿಟಿ ಮೇಲೆ ಅವರಿಗೆ ಎಷ್ಟು ನಂಬಿಕೆ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ವಿಷಯ, ಆ ಕಾರಿನ ನಂಬರ್ ಪ್ಲೇಟ್ DL ಅಲ್ಲದೆ MH ಯಾಕಿದೆ? ಕಾರಿನೊಳಗಡೆ ಮೋದಿ ಅವರು ಪುಟಿನ್ ಅವರು 45 ನಿಮಿಷಗಳ ಕಾಲ ಏನು ಮಾತನಾಡಿದರು? ಕಾರಿನ ಸುತ್ತಲೂ ಇದ್ದ ಸೆಕ್ಯೂರಿಟಿಯನ್ನ ನೋಡಿ ಡಬಲ್ ಹ್ಯೂಮನ್ ಬ್ಯಾರಿಯರ್ ಅಂತ ಯಾಕೆ ಕರೀತಿದ್ದಾರೆ? ಈ ವಿಡಿಯೋದಲ್ಲಿ ಈ ವಿಷಯಗಳನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಇದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ. ಪುಟಿನ್ ಅವರ ವಿಮಾನ ಲ್ಯಾಂಡ್ ಆದ ತಕ್ಷಣವೇ ಫ್ಲೈಟ್ ರೈಡರ್ 24 ಅಲ್ಲಿ ಅದೇ ಮೋಸ್ಟ್ ಟ್ರ್ಯಾಕ್ಡ್ ಫ್ಲೈಟ್ ಆಗಿ ರೆಕಾರ್ಡ್ ಕ್ರಿಯೇಟ್ ಮಾಡಿತು. ಸುಮಾರು 20,000 ಜನರು ಪುಟಿನ್ ಪ್ರಯಾಣಿಸುತ್ತಿದ್ದ ವಿಮಾನವನ್ನ ಲೈವ್ ಆಗಿ ಟ್ರ್ಯಾಕ್ ಮಾಡಿದರು. ಪುಟಿನ್ ರಷ್ಯಾದಿಂದ ತಮ್ಮ ಪರ್ಸನಲ್ ಕಾರ್ ಆದ ಆರುಸ್ ಸೆನೆಟ್ ಅನ್ನ ತಂದ್ಕೊಂಡಿದ್ದಾರೆ. ಆರುಸ್ ಸೆನೆಟ್ ಅಂದ್ರೆ ರಷ್ಯಾ ತಯಾರಿಸಿದ ಅಲ್ಟ್ರಾ ಲಕ್ಸುರಿ ಬಂಕರ್ ಆನ್ ವೀಲ್ಸ್. ಇದು 4.4 ಲೀಟರ್ V8 ಎಂಜಿನ್ ಇಂದ ಕೆಲಸ ಮಾಡುತ್ತೆ. ಇದರ ದೇಹ ಎಷ್ಟು ಸ್ಟ್ರಾಂಗ್ ಅಂದ್ರೆ ರಾಕೆಟ್ ಲಾಂಚರ್ ಇಂದ ಹೊಡೆದ್ರೂ ಒಳಗಡೆ ಏನೂ ಆಗೋದಿಲ್ಲ. ಟೈರ್ ಪಂಚರ್ ಆದ್ರೂ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಬಲ್ಲದು. ಅಮೆರಿಕ ಅಧ್ಯಕ್ಷರಿಗೆ ದಿ ಬೀಸ್ಟ್ ಕಾರ್ ಇದ್ದಂತೆ ಪುಟಿನ್ ಅವರಿಗೆ ಆರುಸ್ ಕಾರ್. ಆದ್ರೆ ಮೊನ್ನೆ ಪುಟಿನ್ ತಮ್ಮ ಪರ್ಸನಲ್ ಕಾರ್ ಆದ ಆರುಸ್ ಸೆನೆಟ್ ಲಿಮೋನಲ್ಲಿ ಹೋಗಲಿಲ್ಲ. ವಿಮಾನ ನಿಲ್ದಾಣದಲ್ಲಿ ಅದನ್ನ ಬಿಟ್ಟು ಮೋದಿ ಅವರ ಜೊತೆ ಟೊಯೋಟಾ ಫಾರ್ಚುನರ್ ಏರಿದರು. ಇದರಲ್ಲಿ 3 ದೊಡ್ಡ ಸಂದೇಶಗಳಿವೆ. ನಂಬರ್ 1, ಟ್ರಸ್ಟ್, ನಂಬಿಕೆ. ಯುದ್ಧ ಸಮಯದಲ್ಲಿ ಪುಟಿನ್ ತರಹದ ನಾಯಕ ಬೇರೆ ದೇಶದ ನಾಯಕನ ಜೊತೆ ಸಾಮಾನ್ಯ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದಾರೆ ಅಂದ್ರೆ ಭಾರತದ ಸೆಕ್ಯೂರಿಟಿ ಮೇಲೆ ಅವರಿಗೆ ಎಷ್ಟು ವಿಶ್ವಾಸ ಇದೆ ಎಂಬುದು ಅರ್ಥವಾಗುತ್ತೆ. ನಂಬರ್ 2, ಮೇಕ್ ಇನ್ ಇಂಡಿಯಾ. ಆ ಫಾರ್ಚುನರ್ ಭಾರತದಲ್ಲೇ ತಯಾರಾಗಿದೆ. ಪುಟಿನ್ ಅದನ್ನ ಬಳಸಿದ್ದು ಗ್ಲೋಬಲ್ ಆಗಿ ಭಾರತೀಯ ಉತ್ಪಾದನೆಗೆ ಪ್ರಮೋಷನ್ ಸಿಕ್ಕಿದೆ. ನಂಬರ್ 3, ನೋ ವೆಸ್ಟರ್ನ್ ಕಾರ್. ಜರ್ಮನ್ ಕಾರ್ಸ್ ಆದ ಮೆರ್ಸಿಡೀಸ್, ಆಡಿ, BMW ಗಳನ್ನ ಬಳಸಿಲ್ಲ. ಯಾಕಂದ್ರೆ ಅವೆಲ್ಲವೂ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಹಾಕಿವೆ. ಅದಕ್ಕಾಗಿ ಒಂದು ಜಪಾನೀಸ್ ಬ್ರ್ಯಾಂಡ್ ಆದ್ರೂ ಭಾರತದಲ್ಲಿ ತಯಾರಾಗಿರೋದ್ರಿಂದ ಆ ಕಾರನ್ನ ಆಯ್ಕೆ ಮಾಡಿದರು. ಇದು ಪಾಶ್ಚಿಮಾತ್ಯ ತಯಾರಕರಿಗೆ ಕೆನ್ನೆಗೆ ಬಾರಿಸಿದಂತಿದೆ. ರೇಂಜ್ ರೋವರ್ ಭಾರತದ ಟಾಟಾ ಕಂಪನಿಗೆ ಸೇರಿದ್ದಾದ್ರೂ ಅದರ ಮ್ಯಾನುಫ್ಯಾಕ್ಚರಿಂಗ್ ವೆಸ್ಟರ್ನ್ ಕಂಟ್ರಿಯಾದ UK ಯಲ್ಲೇ ನಡೆಯುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಕಾರಿನ ನಂಬರ್ ಪ್ಲೇಟ್ MH ಅಂತ ಇದೆ. ಅಂದ್ರೆ ಅದು ಮಹಾರಾಷ್ಟ್ರಗೆ ಸೇರಿದ ಕಾರ್. ಆದ್ರೆ ದೆಹಲಿಯಲ್ಲಿ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಕಾರ್ ಯಾಕಿದೆ? ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ ಪ್ರಕಾರ ಇದು ಡಿಸೆಪ್ಷನ್ ಟ್ಯಾಕ್ಟಿಕ್, ಅಂದ್ರೆ ಶತ್ರುಗಳನ್ನ ಕನ್ಫ್ಯೂಸ್ ಮಾಡೋ ಟೆಕ್ನಿಕ್. ಮೋದಿ ಅವರು ಯಾವಾಗ್ಲೂ ಬಳಸುವ ರೇಂಜ್ ರೋವರ್ ಸೆಂಟಿನಲ್ ನ ಶತ್ರುಗಳು ಸುಲಭವಾಗಿ ಗುರುತಿಸ್ತಾರೆ. ಟಾರ್ಗೆಟ್ ಮಾಡೋದು ಸುಲಭ. ಅದಕ್ಕಾಗಿ SPG ತಮ್ಮ ಫ್ಲೀಟ್ ಅಲ್ಲಿರುವ ರ್ಯಾಂಡಮ್ ವಾಹನವನ್ನ ಬಳಸ್ತಾರೆ. ಇಂದು MH ಪ್ಲೇಟ್ ಇದ್ರೆ ನಾಳೆ ಡೆಲ್ಲಿ ಪ್ಲೇಟ್ ಇರುತ್ತೆ, ನಾಳಿದ್ದು ಕರ್ನಾಟಕ ಪ್ಲೇಟ್ ಇರುತ್ತೆ. ಇದರಿಂದ ಉಗ್ರವಾದಿಗಳು ಕನ್ಫ್ಯೂಸ್ ಆಗ್ತಾರೆ. ಮೋದಿ, ಪುಟಿನ್ ಅವರು ಒಟ್ಟಿಗೆ ಹೋಗ್ತಿದ್ದಾಗ ಕಾರಿನ ಸುತ್ತಲೂ ಇದ್ದ ಸೆಕ್ಯೂರಿಟಿಯನ್ನ ಗಮನಿಸಿದ್ದೀರಾ? ಅದನ್ನ ಡಬಲ್ ಹ್ಯೂಮನ್ ಬ್ಯಾರಿಯರ್ ಅಂತ ಕರೀತಾರೆ. ಕಾರಲ್ಲಿ ಮೋದಿ ಅವರು ಇದ್ದ ಬದಿಯಲ್ಲಿ ಭಾರತೀಯ SPG ಅಂಡ್ NSG ಆಫೀಸರ್ಸ್ ಇದ್ದಾರೆ. ಕಾರಲ್ಲಿ ಪುಟಿನ್ ಇದ್ದ ಬದಿಯಲ್ಲಿ ರಷ್ಯನ್ ಪ್ರೆಸಿಡೆನ್ಷಿಯಲ್ ಸೆಕ್ಯೂರಿಟಿ ಸರ್ವಿಸ್ ಇದ್ದಾರೆ. ಇಬ್ಬರು ಒಟ್ಟಿಗೆ ಸೇರಿ ಒಂದು ಹ್ಯೂಮನ್ ಶೀಲ್ಡ್ ರೀತಿ ಕಾರ್ನ ಕವರ್ ಮಾಡಿದರು. ಆದ್ರೂ ಆಕಾಶದಲ್ಲಿ ಡ್ರೋನ್ಗಳು, ಜಾಮರ್ಗಳು, ಸ್ನೈಪರ್ಗಳು, AI ಮಾನಿಟರಿಂಗ್ ಹೀಗೆ ಒಟ್ಟು 5 ಲೇಯರ್ ಆಫ್ ಸೆಕ್ಯೂರಿಟಿಯನ್ನ ಸೆಟ್ ಮಾಡಿದರು. ಪುಟಿನ್ ಉಕ್ರೇನ್ ವಾರಲ್ಲಿರೋದ್ರಿಂದ ವೆಸ್ಟರ್ನ್ ಇಂಟೆಲಿಜೆನ್ಸ್ ಏಜೆನ್ಸಿಯಾದ CIA, MI6 ಅವರ ಮೂವ್ಮೆಂಟ್ ನ ಕ್ರ್ಯಾಕ್ ಮಾಡ್ತಾ ಇರ್ತವೆ. ಆದ್ರೆ ಅವರು ಇಂಡಿಯಾದಲ್ಲಿ ಸೇಫ್ ಆಗಿ ಫೀಲ್ ಆದರು. ಪುಟಿನ್ ಭಾರತಕ್ಕೆ ಬಂದದ್ದು ರೊಟೀನ್ ಡಿಪ್ಲೊಮಸಿ ಅಲ್ಲ. ಯುದ್ಧದ ಸಮಯದಲ್ಲಿ ಒಬ್ಬ ನಾಯಕ ತನ್ನ ದೇಶ ಬಿಟ್ಟು ಬಂದಿದ್ದಾರೆ ಅಂದ್ರೆ ಅದು ಖಂಡಿತವಾಗಿಯೂ ಗೇಮ್ ಚೇಂಜಿಂಗ್ ಡೀಲ್ ಆಗಿರುತ್ತೆ. ಆ ಡೀಲ್ ಏನು ಅನ್ನೋದನ್ನ ಈಗ ನೋಡೋಣ. ರಿಲೋಸ್
ಅಂದ್ರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್. ಸರಳವಾಗಿ ಹೇಳೋದಾದ್ರೆ ಲಾಜಿಸ್ಟಿಕ್ಸ್ ಶೇರಿಂಗ್ ಅಂದ್ರೆ ಎರಡೂ ದೇಶಗಳು ಒಬ್ಬರ ಮಿಲಿಟರಿ ಬೇಸ್ ಗಳನ್ನ ಮತ್ತೊಬ್ರು ಬಳಸಿಕೊಳ್ಳೋದು. ಲಾಜಿಸ್ಟಿಕ್ ಏನು ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ ಹತ್ರ ಒಂದು ಫೆರಾರಿ ಕಾರ್ ಇದೆ, ಆದ್ರೆ ನಿಮ್ ಹತ್ರ ಪೆಟ್ರೋಲ್ ಇಲ್ಲದಿದ್ದಾಗ ಕಾರ್ ಇದ್ದು ವ್ಯರ್ಥ ಅಲ್ವಾ? ಅದೇ ರೀತಿ ನೇವಿ ಶಿಪ್ಸ್ ಪರಿಸ್ಥಿತಿ ಕೂಡ ಹಾಗೇನೆ. ಒಂದು ಯುದ್ಧ ನೌಕೆ ಸಮುದ್ರದಲ್ಲಿ 15ರಿಂದ 20 ದಿನಗಳು ಮಾತ್ರ ಟ್ರಾವೆಲ್ ಮಾಡಬಲ್ಲದು. ನಂತರ ಇಂಧನ ಖಾಲಿಯಾಗುತ್ತೆ, ಆಹಾರ ಖಾಲಿಯಾಗುತ್ತೆ, ಮತ್ತೆ ಪೋರ್ಟ್ಗೆ ಬರಬೇಕು. ಆದ್ರೆ ಒಂದ್ ವೇಳೆ ನಿಮ್ಮ ಶತ್ರು 5000 ಕಿಲೋಮೀಟರ್ ದೂರದಲ್ಲಿದ್ರೆ ಮಧ್ಯದಲ್ಲಿ ಪೆಟ್ರೋಲ್ ಬಂಕ್ಸ್ ಬೇಕಲ್ವಾ? ಆ ಪೆಟ್ರೋಲ್ ಬಂಕ್ಗಳೇ ಈ ಫ್ರೆಂಡ್ಲಿ ಪೋರ್ಟ್ಸ್. ಈ ಡೀಲಿಂದ ಏನಾಗುತ್ತೆ ಅಂದ್ರೆ ರಷ್ಯಾಗೆ ಇಂಡಿಯನ್ ಓಷನ್ ಅಲ್ಲಿ ಒಂದೇ ಒಂದು ಬೇಸ್ ಇಲ್ಲ. ಇಲ್ಲಿ ಅಮೆರಿಕ, ಚೀನಾ, ಫ್ರಾನ್ಸ್, ಯುಕೆ ಡಾಮಿನೇಷನ್ ಹೆಚ್ಚು. ಅಮೆರಿಕಾಗೆ ಡಿಯಾಗೋ ಗ್ಯಾಸಿಯಾ ಅನ್ನೋ ದೊಡ್ಡ ನೇವಿ ಬೇಸ್ ಇಂಡಿಯನ್ ಓಷನ್ ಅಲ್ಲಿದೆ. ಚೀನಾಗೆ ಜಿಬೂಟಿಯಲ್ಲಿದೆ. ರಷ್ಯನ್ ನೇವಿ ಇಂಡಿಯನ್ ಓಷನ್ಗೆ ಬಂದ್ರೆ ಇಂಧನವಿಲ್ಲದೆ ಮಧ್ಯದಲ್ಲೇ ನಿಂತು ಬಿಡುತ್ತೆ. ಈ ಒಪ್ಪಂದದಿಂದ ರಷ್ಯಾದ ನೌಕಾಪಡೆಗಳು ಮುಂಬೈ, ಚೆನ್ನೈ, ವಿಶಾಖಪಟ್ಟಣಂ ಬಂದರುಗಳನ್ನ ಫ್ಯೂಯಲ್, ಆಹಾರ ದುರಸ್ತಿಗಾಗಿ ಬಳಸಬಹುದು. ಇದರಿಂದ ರಷ್ಯಾ ತಮ್ಮ ಶಿಪ್ಗಳನ್ನ ಸಾವಿರಾರು ಕಿಲೋಮೀಟರ್ ದೂರದಿಂದಲೂ ಆಪರೇಟ್ ಮಾಡಬಹುದು. ಮಿಡಿಲ್ ಈಸ್ಟ್ ಆಯಿಲ್ ಲೈನ್ಸ್, ಆಫ್ರಿಕನ್ ಮಾರ್ಕೆಟ್ಸ್ ನ ರಷ್ಯಾ ಕಂಟ್ರೋಲ್ ಮಾಡಬಲ್ಲದು. ರಷ್ಯಾಗೆ ಇಂಡಿಯನ್ ಓಷನ್ ಆಕ್ಸೆಸ್ ಸಿಗುತ್ತೆ. ಹಾಗಾದ್ರೆ ನಮ್ಗೇನು ಲಾಭ ಅಂತ ಕೇಳಿದ್ರೆ, ಮೊದಲನೆಯದು ಆಕ್ಸೆಸ್ ಟು ಆರ್ಕ್ಟಿಕ್. ರಷ್ಯಾದಲ್ಲಿನ ಆರ್ಕ್ಟಿಕ್ ಪೋರ್ಟ್ ಗಳಾದ ಮುರ್ಮನ್ಸ್ಕ್, ವ್ಲಾಡಿವೋಸ್ಕ್ ನ ಇಂಡಿಯನ್ ಶಿಪ್ಗಳು ಬಳಸಿಕೊಳ್ಳಬಹುದು. ಇಂಡಿಯನ್ ಓಷನ್ಗೆ ರಷ್ಯಾ ಹೋಗ್ತದೆ, ಆದ್ರೆ ಭಾರತದ ಅನುಮತಿ ಇಲ್ಲದೆ ರಷ್ಯಾ ಏನು ಮಾಡಲಾರದು. ಇದರಿಂದ ಇಂಡಿಯನ್ ಓಷನ್ ಅಲ್ಲಿ ಅಮೆರಿಕ ಮತ್ತೆ ಚೀನಾ ಇಬ್ಬರಿಗೂ ಚೆಕ್ ಹಾಕಬಹುದು. ನನಗೆ ರಷ್ಯಾ ಸಪೋರ್ಟ್ ಇದೆ ಎಂದು ಅಮೆರಿಕಾಗೆ ಸಿಗ್ನಲ್ ಕೊಡ್ತದೆ ಭಾರತ, ನನಗೆ ರಷ್ಯಾ ಫ್ರೆಂಡ್ ಎಂದು ಚೀನಾಗೆ ಸಿಗ್ನಲ್ ಕೊಡ್ತದೆ. ಹಾಗಾಗಿ ಭಾರತ ಇಂಡಿಯನ್ ಓಷನ್ ನ ಬಾಸ್ ಆಗ್ತದೆ. ಯಾವ ಒಬ್ಬ ಸಿಂಗಲ್ ಪವರ್ ಕೂಡ ಡಾಮಿನೇಟ್ ಮಾಡಲಾರದು. ಈ ಅಗ್ರಿಮೆಂಟ್ ಅಲ್ಲಿ 5 ಯುದ್ಧ ನೌಕೆಗಳು, 10 ಏರ್ಕ್ರಾಫ್ಟ್ ಗಳು, 3000 ಸೈನಿಕರನ್ನ ಒಬ್ಬರ ದೇಶದಲ್ಲಿ ಮತ್ತೊಬ್ರು ಸ್ಟೇಷನ್ ಮಾಡಿಕೊಳ್ಳಬಹುದು. ಇದು 5 ವರ್ಷಗಳ ಅಗ್ರಿಮೆಂಟ್, ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಬಹುದು. ಈಗ ಮೂಲ ಟಾಪಿಕ್ ಗೆ ಬರೋಣ. ಡಿಫೆನ್ಸ್ ಡೀಲ್ ರಿಪೋರ್ಟ್ಗಳ ಪ್ರಕಾರ ಭಾರತ 2 ದೊಡ್ಡ ಆಯುಧಗಳನ್ನ ಪಡೆಯಲು ಬಯಸ್ತಿದೆ. ಒಂದು Su-57 ಫೈಟರ್ ಜೆಟ್. ಅಮೆರಿಕ ಬಳಿ F-35 ಎಂಬ ಒಂದು ಫೈಟರ್ ಜೆಟ್ ಇದೆ. ಅದನ್ನ 5th ಜನರೇಷನ್ ಜೆಟ್ ಅಂತಾರೆ. F-35 ಅನ್ನೋದು ಸ್ಟೆಲ್ತ್ ಜೆಟ್, ರಾಡಾರ್ಗೆ ಕಾಣಿಸೋದಿಲ್ಲ. ಆದ್ರೆ ಅದಕ್ಕೆ ಸಿಂಗಲ್ ಎಂಜಿನ್ ಮಾತ್ರ ಇರ್ತದೆ. ಸ್ಪೀಡ್ ಕಡಿಮೆ, ಆಕಾಶದಲ್ಲಿ ಹೆಚ್ಚು ಸಮಯ ಫ್ಲೈಟ್ ಮಾಡಲಾರದು, ಹೆಚ್ಚು ದೂರ ಹೋಗಲಾರದು, ಮೇಂಟೆನೆನ್ಸ್ ಜಾಸ್ತಿ, ಕೇವಲ ದೂರದಿಂದ ಮಿಸೈಲ್ ಹೊಡೆದು ಓಡಿ ಹೋಗ್ತದೆ. ಭಾರತಕ್ಕೆ F-35 ಕೊಡ್ತೇವೆ ಎಂದು ಅಮೆರಿಕ ಆಫರ್ ಮಾಡಿತ್ತು. ಆದ್ರೆ ಭಾರತ ನೋ ಹೇಳಿದೆ. ಯಾಕಂದ್ರೆ F-35 ಜೊತೆ ಹೋಲಿಸಿದ್ರೆ Su-57 ಒಂದು ಮಾನ್ಸ್ಟರ್ ಆಗುತ್ತೆ. 2 ಎಂಜಿನ್ಗಳಿವೆ, ಒಂದು ಫೇಲ್ ಆದ್ರೂ ಮತ್ತೊಂದು ಕೆಲಸ ಮಾಡ್ತದೆ. ಸೇಫ್ಟಿ ಹೆಚ್ಚು. ಇದು ಗಾಳಿಯಲ್ಲಿ 360 ಡಿಗ್ರಿ ತಿರುಗಬಲ್ಲದು. ಇದು F-35 ಗಿಂತ ಡಬಲ್ ದೂರ ಹೋಗ್ತದೆ. ಹಾಗೇನೆ ರಷ್ಯಾ ಇದನ್ನ ಭಾರತದಲ್ಲೇ ತಯಾರಿಸೋಣ ಎನ್ನುತ್ತಿದೆ. ಆದ್ರೆ ಅಮೆರಿಕ ಅಂತಹ ಆಫರ್ ಕೊಟ್ಟಿಲ್ಲ. ಎರಡನೆಯದ್ದು S-500 ಡಿಫೆನ್ಸ್ ಸಿಸ್ಟಮ್. ಈಗಾಗಲೇ ಭಾರತದ ಬಳಿ S-400 ಇದೆ. S-400 ಅಂದ್ರೆ 400 ಕಿಲೋಮೀಟರ್ ದೂರದಲ್ಲಿರುವ ಫೈಟರ್ ಜೆಟ್ ಅನ್ನ ಕೂಡ ಇದು ಸಿಡಿಸ್ತದೆ. ಇದನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಾರೆ. ಯುದ್ಧ ಸಮಯದಲ್ಲಿ ಬೇರೆ ದೇಶಗಳು ಭಾರತದ ಮೇಲೆ ಫೈಟರ್ ಜೆಟ್ ಗಳನ್ನಾಗ್ಲಿ ಮಿಸೈಲ್ ಗಳನ್ನಾಗ್ಲಿ ಕಳಿಸಿದ್ರೆ ಅವುಗಳನ್ನ S-400 ಗಾಳಿಯಲ್ಲೇ ಸಿಡಿಸ್ತದೆ. ಈಗ ಭಾರತ S-500 ಅನ್ನ ರಷ್ಯಾದೊಂದಿಗೆ ಭಾರತದಲ್ಲೇ ತಯಾರಿಸುವ ಡೀಲ್ ಕೇಳ್ತಿದೆ. S-500 ಎಷ್ಟು ಪವರ್ಫುಲ್ ಅಂದ್ರೆ ಇದು ಬಾಹ್ಯಾಕಾಶದಲ್ಲಿರುವ ಸ್ಯಾಟಲೈಟ್ ಗಳನ್ನ ಕೂಡ ಸಿಡಿಸಬಲ್ಲದು. ಪ್ರಪಂಚದಲ್ಲಿರುವ ಯಾವ ಮಿಸೈಲ್ ಆದ್ರೂ ಶಬ್ದಕ್ಕಿಂತ 10 ಪಟ್ಟು ಸ್ಪೀಡ್ ನಲ್ಲಿ ಬಂದರೂ S-500 ಅದನ್ನ ತಡೆಯಬಲ್ಲದು. ಇದು ಭಾರತಕ್ಕೆ ಬಂದ್ರೆ ಬಾರ್ಡರ್ ಅಲ್ಲಿ ಭಾರತವನ್ನ ಯಾರು ಟಚ್ ಮಾಡಲಾರರು. ಅಮೆರಿಕಾಗೆ ಹಾರ್ಟ್ ಅಟ್ಯಾಕ್ ಬರೋದಕ್ಕೆ ಮುಖ್ಯ ಕಾರಣ ಇದೆ. S-500 ಬಂದರೆ ಅಮೆರಿಕನ್ ಮಿಸೈಲ್ಗಳು ಭಾರತದ ಮೇಲೆ ಕೆಲಸ ಮಾಡೋದಿಲ್ಲ. ಮೂಲತಃ ಪುಟಿನ್ ಮತ್ತೆ ಮೋದಿ ಅವರ ನಡುವಿನ ಈ ಬಾಂಡಿಂಗ್ ಇಂದು ಶುರುವಾದದ್ದಲ್ಲ. ನವೆಂಬರ್ 2001ರಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ರು. ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರೊಂದಿಗೆ ಒಮ್ಮೆ ರಷ್ಯಾಗೆ ಹೋಗಿದ್ದರು. ಅಲ್ಲೇ ಮೊದಲ ಬಾರಿಗೆ ಮೋದಿ ಅವರು ವ್ಲಾದಿಮಿರ್ ಪುಟಿನ್ ಅವರನ್ನ ಭೇಟಿಯಾದರು. ಆಗ ಪುಟಿನ್ ಕೂಡ ಹೊಸ ಅಧ್ಯಕ್ಷರು. ಆ ಭೇಟಿಯಲ್ಲೇ ಇಬ್ಬರಿಗೂ ಕ್ಲಿಕ್ ಆಯಿತು. ದೇಶಭಕ್ತಿ, ಬಲವಾದ ನಾಯಕತ್ವ, ಈ ವಿಷಯಗಳಲ್ಲಿ ಇಬ್ಬರ ಆಲೋಚನೆಗಳು ಒಂದಾದವು. ಆ 24 ವರ್ಷಗಳ ಸ್ನೇಹ ಇಂದು ಸ್ಪೆಷಲ್ ಅಂಡ್ ಸ್ಟ್ರಾಟಜಿಕಲ್ ಪಾರ್ಟ್ನರ್ಶಿಪ್ ಆಗಿ ಮಾರ್ಪಟ್ಟಿದೆ. ಮೋದಿ ಅವರು ಪುಟಿನ್ ಅವರನ್ನ ಮೈ ಡಿಯರೆಸ್ಟ್ ಫ್ರೆಂಡ್ ಅಂತ ಕರೀತಾರೆ, ಬೇರ್ ಹಕ್ ಕೊಡ್ತಾರೆ. ಮೋದಿ ಅವರ ಮೇಕ್ ಇನ್ ಇಂಡಿಯಾ ಪಾಲಿಸಿಗಳನ್ನ ಪುಟಿನ್ ಅವರು ಪಬ್ಲಿಕ್ ಆಗಿ ಹೊಗಳ್ತಾರೆ. ಇಂದು ಪ್ರಪಂಚವೆಲ್ಲ ರಷ್ಯಾವನ್ನ ಬಾಯ್ಕಾಟ್ ಮಾಡ್ತಿರುವಾಗ ಭಾರತ ಮಾತ್ರ ಸ್ನೇಹವನ್ನ ಬಿಟ್ಟಿಲ್ಲ. ಇಲ್ಲಿ ನಿಮ್ಗೊಂದು ಆಸಕ್ತಿಕರ ಕಾನ್ಸ್ಪಿರಸಿ ಥಿಯರಿಯನ್ನ ಹೇಳ್ಬೇಕು. ಇದನ್ನ ಅರ್ಥ ಮಾಡಿಕೊಳ್ಳಲು ನಾವು ಸೆಪ್ಟೆಂಬರ್ 1, 2025ಕ್ಕೆ ಹೋಗ್ಬೇಕು. ಆ ದಿನ ಚೀನಾದ ಟಿಯಾನ್ಜಿನ್ ನಗರದಲ್ಲಿ SCO ಸಮ್ಮೇಳನ ನಡೆಯಿತು. ಆ ಭೇಟಿ ಮುಗಿದ ನಂತರ ಮೋದಿ ಅವರು ಮತ್ತೆ ಪುಟಿನ್ ಅವರು ಸಡನ್ ಆಗಿ ಪ್ರೋಟೋಕಾಲ್ ಬ್ರೇಕ್ ಮಾಡಿದರು. ಪುಟಿನ್ ತಮ್ಮ ಸ್ಪೆಷಲ್ ಬುಲೆಟ್ ಪ್ರೂಫ್ ಕಾರು ಅವರು ಸೆನೆಟ್ ಅಲ್ಲಿ ಮೋದಿ ಅವರನ್ನ ಕರೆದುಕೊಂಡು ಹೋಟೆಲ್ ವರೆಗೆ 45 ನಿಮಿಷಗಳ ಪ್ರಯಾಣ ಮಾಡಿದರು. ಕಾರಲ್ಲಿ ಅವರಿಬ್ರು ಬಿಟ್ಟು ಬೇರೆ ಯಾರೂ ಇಲ್ಲ.
ಯಾವ ಅಧಿಕಾರಿಗಳೂ ಇಲ್ಲ, ಯಾವ ಸ್ಪೈ ಇಲ್ಲ. ಆ 45 ನಿಮಿಷಗಳಲ್ಲಿ ಅವರು ಏನು ಮಾತನಾಡಿಕೊಂಡರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಸರಿಯಾಗಿ ಆ ದಿನದ ನಂತರ ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶದಲ್ಲಿ ಕೆಲವು ವಿಚಿತ್ರಗಳು ನಡೆಯತೊಡಗಿದವು. ರಿಪೋರ್ಟ್ಗಳ ಪ್ರಕಾರ ಬಾಂಗ್ಲಾದೇಶದಲ್ಲಿ ರಹಸ್ಯವಾಗಿ ಕೆಲಸ ಮಾಡ್ತಿದ್ದ US ಏಜೆಂಟ್ಗಳು, ಪಾಕಿಸ್ತಾನ ISI ಏಜೆಂಟ್ಗಳು ಸಡನ್ ಆಗಿ ಸಂಶಯಾಸ್ಪದವಾಗಿ ಸಾಯತೊಡಗಿದರು. ಕೆಲವರು ಹೋಟೆಲ್ಗಳಲ್ಲಿ ಸತ್ತಿದ್ದರು, ಇನ್ನು ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಬಂದಿತ್ತು. ಆದ್ರೆ ಇದು ಹೇಗೆ ನಡೆಯಿತು? ಜಿಯೋಪಾಲಿಟಿಕಲ್ ಎಕ್ಸ್ಪರ್ಟ್ಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ರಷ್ಯಾ ಬಳಿ ಪ್ರಪಂಚದಲ್ಲೇ ಬೆಸ್ಟ್ ಸ್ಪೈ ನೆಟ್ವರ್ಕ್ FSB ಇದೆ. ಪುಟಿನ್ ಆ 45 ನಿಮಿಷಗಳ ಕಾರ್ ಜರ್ನಿಯಲ್ಲಿ ಮೋದಿ ಅವರಿಗೆ ಒಂದು ಸೀಕ್ರೆಟ್ ಲೀಸ್ಟ್ ಕೊಟ್ಟಿರಬಹುದು. ಭಾರತಕ್ಕೆ ವಿರೋಧವಾಗಿ ಬಾಂಗ್ಲಾದೇಶದಲ್ಲಿ ಯಾರ್ಯಾರು ಕುತಂತ್ರ ಮಾಡ್ತಿದ್ದಾರೋ ಅವರ ಲೀಸ್ಟ್ ಇದೆ ಎಂದು ಹೇಳಿರಬಹುದು. ಆ ಲೀಸ್ಟ್ ಮೋದಿ ಅವರ ಕೈಗೆ ಬಂದ ತಕ್ಷಣ ಕ್ಲೀನಿಂಗ್ ಪ್ರಾಸೆಸ್ ಶುರುವಾಯಿತು ಎಂಬ ಮಾತುಗಳಿವೆ. ಹಾಗಾಗಿ ಆ ಕಾರ್ ರೈಡ್ ಕೇವಲ ಫ್ರೆಂಡ್ಲಿ ರೈಡ್ ಅಲ್ಲ, ಅದು ಒಂದು ಇಂಟೆಲ್ ಶೇರಿಂಗ್ ಆಪರೇಷನ್. ಪುಟಿನ್ ಭಾರತಕ್ಕೆ ಇನ್ಫಾರ್ಮೇಶನ್ ರೂಪದಲ್ಲಿ ದೊಡ್ಡ ಗಿಫ್ಟ್ ಕೊಟ್ಟರು. ಇದು ಕೋಇನ್ಸಿಡೆನ್ಸಾ ಅಥವಾ ಮಾಸ್ಟರ್ ಪ್ಲಾನಾ? ನೀವೇ ಯೋಚಿಸಿ. ಮೂಲತಃ ಪುಟಿನ್ ಭಾರತಕ್ಕೆ ಬಂದದ್ದು ಅಮೆರಿಕಾಗೆ ಇಷ್ಟವಾಗ್ತಿಲ್ಲ. ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಇವೆ, ನೀವು ಅವರ ಜೊತೆ ಮಾತಾಡಬೇಡಿ ಎಂದು ಅಮೆರಿಕ ಹೇಳ್ತದೆ. ಆದ್ರೆ ಪುಟಿನ್ ಒಂದು ಲಾಜಿಕಲ್ ಪ್ರಶ್ನೆ ಕೇಳಿದರು. ಅಮೆರಿಕ ನಮ್ಮಿಂದ ಇನ್ನೂ ಕೂಡ ನ್ಯೂಕ್ಲಿಯರ್ ಫ್ಯೂಯಲ್ ಖರೀದಿಸ್ತಿದೆಯಲ್ವಾ? ಹಾಗಾದ್ರೆ ಭಾರತ ನಮ್ಮಿಂದ ತೈಲ ಖರೀದಿಸಿದ್ರೆ ತಪ್ಪೇನು ಎಂದು ಕೇಳಿದರು. ನ್ಯೂಕ್ಲಿಯರ್ ಫ್ಯೂಯಲ್ ಅಂದ್ರೆ ಯುರೇನಿಯಂ. ಅದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗಳಿಗೆ ಆಹಾರ ಇದ್ದಂತೆ. ಅಮೆರಿಕದಲ್ಲಿರುವ ಪವರ್ ಪ್ಲಾಂಟ್ ಗಳಿಗೆ ಬೇಕಾದ ಯುರೇನಿಯಂ ರಷ್ಯಾದಿಂದಲೇ ಬರ್ತದೆ. ಯುದ್ಧ ಶುರುವಾದ ನಂತರ ಅಮೆರಿಕ ಎಲ್ಲವನ್ನ ಬ್ಯಾನ್ ಮಾಡಿತ್ತು, ಆದ್ರೆ ಯುರೇನಿಯಂ ಬ್ಯಾನ್ ಮಾಡಲಿಲ್ಲ. ಯಾಕಂದ್ರೆ ಅದು ಅವರಿಗೆ ಬೇಕು. ಆದ್ರೆ ಭಾರತ ರಷ್ಯಾದಿಂದ ಆಯಿಲ್ ಖರೀದಿಸ್ತದೆ ಅಂದ ಮಾತ್ರಕ್ಕೆ ನೀವು ರಷ್ಯಾಗೆ ಸಹಾಯ ಮಾಡ್ತಿದ್ದೀರಿ ಅಂತ ಹೇಳ್ತೀರಾ? ಇದನ್ನೇ ಹಿಪೋಕ್ರಸಿ ಅಂತಾರೆ. ಮೋದಿ ಅವರು ಇಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಯಮಗಳು ನಿಮ್ಗೆ ಒಂದ್ ರೀತಿ, ನಮ್ಗೆ ಒಂದ್ ರೀತಿ ಇರೋದಿಲ್ಲ ಎಂದು. ಪುಟಿನ್ ಭಾರತಕ್ಕೆ ಬಂದಿರೋದ್ರಿಂದ ಸಂದೇಶ ಸ್ಪಷ್ಟವಾಗಿದೆ. ರಷ್ಯಾ ಒಂಟಿಯಲ್ಲ, ಭಾರತ ಅಮೆರಿಕ ಹೇಳ್ದಂತೆ ಕೇಳೋದಿಲ್ಲ. ಭಾರತ ಇಂಡಿಯಾ ಫಸ್ಟ್ ಪಾಲಿಸಿಯನ್ನ ಅನುಸರಿಸುತ್ತದೆ. ನಮ್ಮ ಸೆಕ್ಯೂರಿಟಿ, ನಮ್ಮ ಎನರ್ಜಿ, ನಮ್ಮ ಡಿಫೆನ್ಸ್ ಮಾತ್ರ ನಮಗೆ ಮುಖ್ಯ. ಫಾರ್ಚುನರ್ ಅಲ್ಲಿ ಪ್ರಯಾಣಿಸಿದರು, ಫೈಟರ್ ಜೆಟ್ ಗಳನ್ನ ಖರೀದಿಸಿದರು. ಭಾರತ ತನ್ನಗೋಸ್ಕರ ತಾನು ಯೋಚಿಸುತ್ತದೆ. ಹಾಗಾದ್ರೆ ನಿಮಗೇನ್ ಅನಿಸ್ತದೆ? ಭಾರತ ರಷ್ಯಾದೊಂದಿಗೆ ಇನ್ನಷ್ಟು ಹತ್ತಿರವಾಗುವುದು ಒಳ್ಳೆಯದಾ? Su-57 ಫೈಟರ್ ಜೆಟ್ ನಮಗೆ ಬೇಕಾ? ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಉತ್ತರವನ್ನ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.